ಇದು ಬೆಂಗಳೂರಿನ ಬಹುದೊಡ್ಡ ಭೂ ಮಾಫಿಯಾ ಹಗರಣ. ನಕಲಿ ದಾಖಲೆಯನ್ನ ಬಳಸಿ ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡುವುದಕ್ಕೆ ಯತ್ನಿಸಿರುವಂಥದ್ದು. ಬರೋಬ್ಬರಿ 350 ಕೋಟಿ ಮೌಲ್ಯದ ಭೂಮಿಯನ್ನ ಕಬಳಿಕೆಗೆ ಯತ್ನಿಸಲಾಗಿದೆ. ಇದು ಅಂತಿಂತ ಹಗರಣ ಅಲ್ಲ, ಬರೋಬ್ಬರಿ 350 ಕೋಟಿ ಮೌಲ್ಯದ ಭೂಮಿಯನ್ನ ಕಬಳಿಕೆಗೆ ಯತ್ನಿಸಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಭೂ ಮಾಫಿಯಾ ಅನ್ನೋದು ನಡೀತಾ ಇದೆ ಅಂತ. ಅದು ಕೂಡ ನಕಲಿ ದಾಖಲೆಯನ್ನ ಬಳಸಿ ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡುವುದಕ್ಕೆ ಅಂತ ಹೊರಟಿರೋದು. ಯಾರು ಈ ತರ ಮಾಡ್ತಾ ಇರೋದು? ಭೂ ಮಾಫಿಯಾ ಹೆಂಗ್ ನಡೀತಾ ಇದೆ, ಯಾರಿಂದ ನಡೀತಾ ಇದೆ ನೋಡೋಣ. 350 ಕೋಟಿ ಮೌಲ್ಯದ 14 ಎಕರೆ ಕಬಳಿಕೆಗೆ ಯತ್ನಿಸಿದ್ದಾರೆ ಅನ್ನೋದೊಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮವಾಗಿ ಎಂಟ್ರಿಯಾದ ಭೂಮಾಫಿಯಾ ವಿರುದ್ಧ ದೂರನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ನೈಸ್ ಸಿಬ್ಬಂದಿಯಿಂದ 4 ವಿರುದ್ಧ ಪೊಲೀಸರಿಗೆ ದೂರು ನೀಡಲಾಗಿದೆ. ದೇವರಾಜ್, ಪ್ರಸಾದ್, ಕೃಷ್ಣೇಗೌಡ, ದಿವ್ಯಾ ವಿರುದ್ಧ ಇದೀಗ ದೂರು ದಾಖಲಾಗಿರೋದು. ಲ್ಯಾಂಡ್ ಗ್ರಾಬರ್ಸ್ ವಿರುದ್ಧ ಬ್ಯಾಡರಹಳ್ಳಿ ಠಾಣೆಗೆ ದೂರನ್ನ ನೀಡಲಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭೂ ಕಬಳಿಕೆಗೆ ಯತ್ನಿಸಿದ್ದಾರೆ ಅನ್ನೋದೊಂದು ಆರೋಪ ಇದೆ. ನಕಲಿ ದಾಖಲೆಯನ್ನ ಮುಂದಿಟ್ಟು ಭೂಮಿ ಮಾಲೀಕತ್ವವನ್ನು ಪಡೆದಿದ್ದಾರೆ ಅನ್ನೋ ಆರೋಪ. ನೋಡಿ, ಬೆಂಗಳೂರಿನಲ್ಲಿ ಇದು ತೀರಾ ಕಾಮನ್ ಆಗ್ಬಿಟ್ಟಿದೆ. ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಇದು ನಮ್ದೇ ಜಮೀನು ಅಂತ ಬಂದು ಕುತ್ಕೊಳ್ಬಿಡೋದು, ಆಮೇಲೆ ಕೊನೆಗೆ ಅದನ್ನ ಯಾರು ಬಡಪಾಯಿಗಳಿಗೆ ಪಂಗ್ನಾಮ ಹಾಕಿ ಮಾರ್ಬಿಡೋದು. ಇದು ಬೆಂಗಳೂರಿನಲ್ಲಿ ಕಾಲದಿಂದ ನಡ್ಕೊಂಡು ಬಂದಿದೆ. ಈಗ ಅದೇ ತರದೊಂದು ಅತಿ ದೊಡ್ಡ ಹಗರಣ ಬೆಳಕಿಗೆ ಬಂದಿರುವಂತದ್ದು. ನಾವು ಬಂದಿದ್ದೀವಿ, ಅಪೋಸಿಷನ್ಗೆ ಬಂದಿಲ್ಲ, ಬರೀ ಆನ್ ರೆಕಾರ್ಡ್ಸ್ ಮಾತ್ರ ಇದ್ದು, ಫಿಸಿಕಲಿ ಬಂದಿದ್ದೀವಿ ಬಂದಿಲ್ಲ. ಇವತ್ತು 100% ನಮಗೆ ದಾಖಲೆ ಇದೆ, ಫಿಸಿಕಲಿ ಬಂದಿದ್ದೀವಿ. ನಾವು ಫೋನ್ ಮಾಡೋಣ, ನಾವು ಬಂದಿದ್ದೀವ. ನೀವು 20 ಸರಿ ಸರ್, 20 ಇದ್ದೀರಾ ನೀವು? 20 ಏನಿದೆ ಕೊಡಿ. ಹೈಕೋರ್ಟ್ ಮುಂದೆ ನಿಮ್ಮ ದಾಖಲೆಗಳು ಹೈಕೋರ್ಟ್ ಮುಂದೆ 2 ಸರಿ ಅವಕಾಶ ಕೊಟ್ಟರು, ಡಿಸಿ ಮುಂದೆ 2 ಸರಿ ಅವಕಾಶ ಕೊಟ್ಟರು. ಎಲ್ಲಿ ಕೊಟ್ಟಿದ್ದಾರೆ? ಅವಶ್ಯಕತೆ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇಲ್ಲ. ನಮ್ಮ ಪ್ರಾಪರ್ಟಿ ನಾವು ಮಾಡ್ತಾ ಇದೀವಿ. ಯಾವನೇನ್ ಮಾತಾಡೋದಿಲ್ಲ. 10 ಜನ ಬಂದು ಹೋಗ್ಯಾರ. ಈಗ ಆದೇಶ ಮಾಡಿದಾರ, ಆರ್ಡರ್ ಮಾಡಿದಾರ ನಿಮ್ ಫೇವರ್, ಅದನ್ನ ಹೇಳಿ ಸರ್. ಇನ್ಸ್ಪೆಕ್ಟರ್ ಬೇಡ, ನಿಮ್ ಫೇವರ್ ಡಿಸಿ ಅವರು ಆದೇಶ ಮಾಡಿದಾರ, ಹೈಕೋರ್ಟ್ ಆದೇಶ ಮಾಡಿದ್ರೆ ಕಾಪಿ ತೋರಿಸಿ. ನಂಬರ್ ಹೈಕೋರ್ಟ್ ಆದೇಶ ಮಾಡಿದ್ರೆ ಡಿಸಿ ಅವರು ಮಾಡಿದ್ದಾರೆ, ನೀವು ಖಂಡಿತವಾಗ್ಲೂ ಬಂದಿದ್ದು ನಿಮಗೆ ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ. ನೀವು 6ನೇ 7ನೇ ಬಂದಿರೋದು ನೋಟ್ ಮಾಡ್ಕ. ಅವ್ರು ಹೇಳ್ತಾ ಇರೋದು ಆ ಕಡೆ ಪ್ರಾಪರ್ಟಿಗಂತೆ. ಅಲ್ಲಲ್ಲ, ಆ ಕಡೆ ಪ್ರಾಪರ್ಟಿ ಅಶ್ವತ್ಥಪ್ಪ ನಾನು ಕೇಳ್ತಾ ಇದ್ದೀನಿ. ನೀವು ಯಾವ ಪ್ರಾಪರ್ಟಿ ಕೆಲಸ ಮಾಡ್ತಾ ಇದ್ದೀರಿ? ಈ ಪ್ರಾಪರ್ಟಿಗೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಸರ್, ಡಿಸಿ ಅವರ ಆದೇಶಕ್ಕೆ ಬೆಲೆ ಇಲ್ವಾ ಸರ್? ಭೂ ಮಾಫಿಯಾ ಒತ್ತಡಕ್ಕೆ ಮಣಿದು ಆದೇಶವನ್ನ ಮಾಡಿದ್ರ ವಿಶೇಷ ಡಿಸಿ ಅನ್ನೋ ಪ್ರಶ್ನೆ. ಬೆಂಗಳೂರಿನ ಈ ಹಿಂದಿನ ವಿಶೇಷ ಡಿಸಿ ಆಗಿದ್ದಂತ ವಾಸಂತಿ ಅಮರ್, ವಿಶೇಷ ಡಿಸಿ ಆಗಿದ್ದ ವಾಸಂತಿ ಅಮರ್ ಅವರ ಮಾಲೀಕತ್ವ ನೀಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಕೊಡಗೆಹಳ್ಳಿಯ ಸರ್ವೆ ನಂಬರ್ 86ರ 14 ಎಕರೆ ಜಮೀನು ಬೆಂಗಳೂರು ಉತ್ತರ ತಾಲೂಕಿನ ಯಶವಂತಪುರ ಹೋಬಳಿಯ ಕೊಡಗೆಹಳ್ಳಿ ನೈಸ್ ರಸ್ತೆಗೆ ಹೊಂದಿಕೊಂಡಂತೆ ಇದೆ 14 ಎಕರೆ ಜಮೀನು. 14 ಎಕರೆ ಜಮೀನಿನ ಮಾರುಕಟ್ಟೆ ಮೌಲ್ಯ ಅಂದಾಜು 350 ಕೋಟಿ. ಕಳೆದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಜಾಗದ ಬಳಿ ಬಂದು ಗಲಾಟೆ ಮಾಡಿದ್ದಾರೆ. ನೈಸ್ ವಶದಲ್ಲಿ ಇರುವ ಭೂಮಿಯನ್ನ ಕಬಳಿಕೆಗೆ ಸ್ಥಳದಲ್ಲಿ ಗೂಂಡಾಗಿರಿ ಬೇರೆ ನಡೆದಿದೆ. ನೋಡಿ, ಬೆಂಗಳೂರಿನ ಈ ಹಿಂದಿನ ವಿಶೇಷ ಡಿಸಿ ಆಗಿದ್ರು ವಾಸಂತಿ ಅಮರ್ ಅವರು. ವಾಸಂತಿ ಅಮರ್ ಮಾಲೀಕತ್ವ ನೀಡಿದ್ದಾರೆ ಎನ್ನುವಂತ ಆರೋಪ ಇದೀಗ ಕೇಳಿ ಬರ್ತಾ ಇರೋದು. ನಮ್ಮ ಹತ್ರನೂ ಡಾಕ್ಯುಮೆಂಟ್ ಇದೆ ಅಂತಿದ್ದಾರೆ, ನಮ್ಮ ಹತ್ರನೂ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಇಬ್ರಿಬ್ರು ಹತ್ರ ಡಾಕ್ಯುಮೆಂಟ್ ಇರೋದಕ್ಕೆ ಹೆಂಗ್ ಸಾಧ್ಯ?
ಯಾವ ರೀತಿಯಾಗಿ ಸಾಧ್ಯ? ಏನು ಯಾವ ಮಾಹಿತಿ ಮೇರೆಗೆ, ಯಾವ ದಾಖಲೆ ಮೇರೆಗೆ ಈ ರೀತಿಯಾಗಿ ಕೊಟ್ಟಿರ್ತಾರೆ? ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? 14 ಎಕರೆ ಕಬಳಿಕೆಗೆ ಯತ್ನಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆಗೆ DC ಅವ್ರಿಗೆ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಅವರೇ ಮಾಲೀಕತ್ವವನ್ನು ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರಲ್ಲ, ಈಗ ಅವರ ಉತ್ತರ ಕೂಡ ಬಹಳನೇ ಮುಖ್ಯ ಆಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ಸಕ್ಕೆ ಅಂತ ಬಂದಿದ್ದಾರೆ, ಕೆಲಸ ಮಾಡಿಸೋದಕ್ಕೆ ಬಿಡ್ತಾ ಇಲ್ಲ. ಇದು ಬಹುದೊಡ್ಡ ಭೂ ಮಾಫಿಯಾ ಹಗರಣ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವು ಅಧಿಕಾರಿಗಳು ಮಾಡುವಂಥ ಎಡವಟ್ಟುಗಳಿಂದ ಈ ಥರ ಸಮಸ್ಯೆಗಳಿಗೆ ಎದುರಾಗುತ್ತೆ. ನೋಡಿ, ಆ ಸ್ಥಳದಲ್ಲಿ ಯಾವ ಥರದ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಸರ್ ಇದಲ್ಲ ಸರ್, ನಾನು ಡಾಕ್ಯುಮೆಂಟ್ ಆಯ್ತು ಸರ್, ಡಾಕ್ಯುಮೆಂಟ್ಸ್ ಏನಕ್ಕೋಸ್ಕರ ಕೊಟ್ಟಾರೆ? ಫೋಟೋ ಇದೆಯಲ್ಲ ಬಿಡು, ಫೋಟೋ ಇದೆಯಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಗಿದೆ ಡಾಕ್ಯುಮೆಂಟ್ಸ್ ಏನು ಕೊಟ್ಟಾರೆ? ಪೊಲೀಸ್ ಬಂದಾರೆ ಬಿಡು, ಪೊಲೀಸ್ ಬಂದಾರೆ ಬಿಡು, ಡಾಕ್ಯುಮೆಂಟ್ಸ್ ಏನು ಕೊಟ್ಟಾರೆ? ಜಾಗದಲ್ಲಿ ಮೇಂಟೈನ್ ಮಾಡಿ ಅಂತ ಕೊಟ್ಟಿಲ್ಲ. ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಇನ್ ರೆಸ್ಪೆಕ್ಟ್ ಆಫ್ ರೆವಿನ್ಯೂ ರೆಕಾರ್ಡ್ಸ್ ಅಂತ ಕೊಟ್ಟಿರೋದು. ನಾನು ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಬೇರೆ ಏನೋ ಮಾಡ್ತಾ ಇಲ್ಲ. ವರ್ಕೇ ಮಾಡಬಾರ್ದು ಅಂತ ಇದೆ. ವರ್ಕ್ ಮಾಡಬಾರ್ದು ಅಂತ ಎಲ್ಲಿದೆ? ಹೋಗಿ ಎಲ್ಲಿ ವರ್ಕ್ ಮಾಡಬಾರ್ದು ಅಂತ. ಅದರೊಳಗೆ ನೀವು ಕೆಲಸ ಮಾಡುವಂತ ಇದ್ರೆ ಓಕೆ, ನೀವು ಕೆಲಸ ಮಾಡ್ಕೊಳ್ರಿ. ಈಗ ರೆವಿನ್ಯೂ ರೆಕಾರ್ಡ್ಸ್ ಯಾಕೆ ಬರೀತಾರೆ ಪರ್ಟಿಕ್ಯುಲರ್ ಆಗಿ? ಓನ್ಲಿ ರೆವಿನ್ಯೂ ರೆಕಾರ್ಡ್ಸ್ ಅಂತ ಕೊಟ್ಟಿಲ್ಲ. ಬರ್ತಿದ್ದಾರೆ ಎಲ್ಲಿ ಬರ್ದಿದೆ ನೋಡಿ, ಓನ್ಲಿ ರೆವಿನ್ಯೂ ರೆಕಾರ್ಡ್ಸ್ ಇನ್ ರೆಸ್ಪೆಕ್ಟ್ ಆಫ್ ರೆವಿನ್ಯೂ ರೆಕಾರ್ಡ್ಸ್ ಅಂತ ನಾವು ಮಾತಾಡಿರಲಿಲ್ಲ. ಹಾಂ ಸರ್, ರೆಕಾರ್ಡ್ಸ್ ಏನು ಸಂಬಂಧಪಟ್ಟಿದ್ದು ಹೇಳಿ? ನಿಮ್ಮ ರೆಕಾರ್ಡ್ಸ್ ಏನು ಸಂಬಂಧಪಟ್ಟಿದ್ದು ಹೇಳಿ? ಈ ಲ್ಯಾಂಡ್ ತಾನೆ? ಹೌದು, ಮತ್ತೆ ಅದೇ ಹೇಳ್ತೇನೆ ಸರ್, ಓನ್ಲಿ ಡಾಕ್ಯುಮೆಂಟ್ಸ್. ದಯವಿಟ್ಟು ನೋಡಿ, ನಾನು ಡಾಕ್ಯುಮೆಂಟ್ಸ್ ಅಲ್ಲಿ ನಾನು ಬೇರೆ ಬೇರೆ ಡಾಕ್ಯುಮೆಂಟ್ ಮಾಡ್ಬೋದು. ಇನ್ನು ನಾನು